ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಗಲಕಾಯಿಯಿಂದ ರುಚಿಯಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ. ಮತ್ತು ಸ್ವಲ್ಪನೂ ಕಹಿ ಇಲ್ಲದೆ ಹಾಗಲಕಾಯಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ 2 ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ ನೋಡಿ, ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿ ಇದರ ಬೀಜವನ್ನು ತೆಗಿಬೇಕು. ಹಾಗೆ ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ತೊಗೊಳ್ಬೇಕು. ಇದು ಹಸಿರು ಹಾಗಲಕಾಯಿ ಉಂಟು ನೋಡಿ, ಅದು ಸ್ವಲ್ಪ ಕಹಿ ಜಾಸ್ತಿ ಇರ್ತದೆ. ಮತ್ತು ಸ್ವಲ್ಪ ಬಿಳಿ ಕಲರಲ್ಲಿ ಬರ್ತದೆ ನೋಡಿ, ಅದಕ್ಕೆ ಕಹಿ ಕಡಿಮೆ ಅಂತಾರೆ ನೋಡಿ. ಈಗ ನೋಡಿ ಇದರದ್ದು ಸಣ್ಣ ಸಣ್ಣ ಕಟ್ ಮಾಡಿ ತೊಗೊಳ್ಬೇಕು. ಒಂದು ಸಾರಿ ನೀವು ಈ ಥರ ಹಾಗಲಕಾಯಿ ಈ ರೆಸಿಪಿ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡಿ ತಿನ್ನುವಿರಿ, ಅಷ್ಟು ರುಚಿಯಾಗ್ತದೆ. ಮತ್ತು ಸ್ವಲ್ಪ ಕೂಡ ಕಹಿ ಆಗೋದಿಲ್ಲ ನೋಡಿ. ನಾನು ಸಣ್ಣ ಸಣ್ಣ ಕಟ್ ಮಾಡಿದ್ದೆ ನೋಡಿ. ಈಗ ಇದಕ್ಕೆ ಉಪ್ಪು ಹಾಕಿಡಬೇಕು ನೋಡಿ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು. 10 ನಿಮಿಷ ಇಟ್ಟರೆ ಸಾಕು. 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ಟು 10 ನಿಮಿಷ ಹಾಗೆ ಬಿಡಬೇಕು ನೋಡಿ. ಉಪ್ಪು ಎಲ್ಲ ಹಾಗಲಕಾಯಿ ಹೀರಿಕೊಳ್ಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಚಳಿಗೆ ತೆಂಗಿನ ಎಣ್ಣೆ ತುಂಬಾ ಗಟ್ಟಿಯಾಗಿದೆ ನೋಡಿ. ಎಣ್ಣೆ ಬಿಸಿಯಾಗ್ತಿದ್ದ ಹಾಗೆ ಉಪ್ಪು ಹಚ್ಚಿಟ್ಟ ಹಾಗಲಕಾಯಿಯನ್ನು ಚೆನ್ನಾಗಿ ಹಿಂಡಿ ಎಣ್ಣೆಯಲ್ಲಿ ಹಾಕಬೇಕು. ಅಂದರೆ ಅದರಲ್ಲಿ ನೀರಿನ ಅಂಶ ಇರ್ತದೆ ನೋಡಿ, ಅದಕ್ಕಾಗಿ ಹಿಂಡಿ ತಗೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ. ಇದು ಎಣ್ಣೆಯಲ್ಲಿ ಹುರಿದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಯಾಬಿಟೀಸ್ ಇರುವವರಿಗೆಲ್ಲ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಡಯಾಬಿಟೀಸ್ ಇರುವವರು ಕೂಡ ಈ ರೆಸಿಪಿಯನ್ನು ಮಾಡಿ ತಿನ್ಬೋದು ನೋಡಿ. ನೋಡಿ ಈಗ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ. ಈಗ ಇದನ್ನು ತೆಗೆಯುವ ನೋಡಿ. ಈ ಥರ ಹುರಿಬೇಕು ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಅದಕ್ಕೆ 2 ಹುರಿದ ಒಣಮೆಣಸು ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಹುರಿದ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿಯನ್ನು ಹುರಿಯದೇ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು. ಹಾಗೆ 1 ಚಮಚ ಅಮ್ಚೂರ್ ಪೌಡರ್ ಹಾಕಿದ್ದೇನೆ. ಅಮ್ಚೂರ್ ಪೌಡರ್ ಇಲ್ಲ ಅಂದರೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅಂದರೆ ಹಾಗಲಕಾಯಿಗೆ ಮೊದಲೇ ಉಪ್ಪು ಹಾಕಿದ್ದೇವೆ ನೋಡಿ, ಹಾಗಾಗಿ ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ. 1/4 ಚಮಚ ಅಥವಾ ಅರ್ಧ ಚಮಚ ಉಪ್ಪು ಹಾಕಿದರೆ ಸಾಕು. ಇದನ್ನು ನೀರು ಹಾಕದೆ ರುಬ್ಬಬೇಕು. ತರಿತರಿಯಾಗಿ ರುಬ್ಬಿದ್ರೆ ಆಯಿತು. ಈಗ ನಾನು ಈ ಥರ ತರಿತರಿಯಾಗಿ ರುಬ್ಬಿದ್ದೇನೆ ನೋಡಿ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ತೆಗೆಯುವ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಹುರಿದಿಟ್ಟ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಹಾಕದಿದ್ರೂ ಆಗ್ತದೆ. ಕಡೆಗೆ ನಿಮಗೆ ಬೇಕಿದ್ರೆ ಇದಕ್ಕೊಂದು ಒಗ್ಗರಣೆ ಹಾಕ್ಲಿಕ್ಕೂ ಆಗ್ತದೆ ನೋಡಿ. ಸಾಸಿವೆ ಮತ್ತು ಕರಿಬೇವು ಸೊಪ್ಪಿನ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಬೋದು. ಒಗ್ಗರಣೆಯನ್ನು ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು ನೋಡಿ, ರುಚಿ ತುಂಬಾ ಚೆನ್ನಾಗಿರ್ತದೆ. ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ. ರುಚಿಯಾದ ಹಾಗಲಕಾಯಿ ಕೋಸಂಬರಿ ರೆಡಿಯಾಗಿದೆ ನೋಡಿ. ಇದು ಸ್ವಲ್ಪನೂ ಕಹಿ ಇರುವುದಿಲ್ಲ, ಅನ್ನದ ಜೊತೆ ತುಂಬಾ ಚೆನ್ನಾಗಿ ಆಗ್ತದೆ. ನೀವು ಒಂದು ಸಾರಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಆಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ರಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.